ಏನು ಯುಗಾದಿ ಹಬ್ಬದಂದು ಶ್ರೀ ದೇವಿ ಮಹಾತ್ಮೆ ಅಥವಾ ವೃತ್ತಜಾತನೋದ ಎಂಬ ಬಯಲಾಟವನ್ನು ಅಭಿನಯಿಸ್ತಾ ಇದ್ದೀವಿ. ದಯಮಾಡಿ ಎಲ್ಲ ಭಕ್ತ ಮಹಾಶಯರು ಆಗಮಿಸಿ ಆದಿಶಕ್ತಿ ಕೃಪೆಗೆ ಪಾತ್ರರಾಗಬೇಕು. ಹಾಗೂ 31ನೇ ತಾರೀಕು ಸೋಮವಾರದಂದು ಜಗನ್ಮಾತೆಯಾಗಿರ್ತಕ್ಕಂಥ ಆದಿಶಕ್ತಿಯ ಅಂದರೆ ಬೇಲಕೆರೆ ಕೆಂಪಮ್ಮ ದೇವರ ಆದಿಶಕ್ತಿಯ ಏನು ತಿರುಗುಣಿ ಗಜೋತ್ಸವವು ಊರಿನ ಪ್ರಮುಖ 4 ಬೀದಿಗಳು ಸಹ ಆಗಮಿಸುತ್ತೆ. ದಯಮಾಡಿ ಎಲ್ಲ ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವುದರ ಮುಖಾಂತರ ಕಲಾವಿದರನ್ನು ಪ್ರೋತ್ಸಾಹಿಸಿ ಆದಿಶಕ್ತಿ ಕೃಪೆಗೆ ಪಾತ್ರರಾಗಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ತಾವು ಕಲಾವಿದರು, ತಮ್ಮ ಹೆಸರೇನು? ನೀವು ಎಷ್ಟು ವರ್ಷದಿಂದ ನೀವು ಈ ಕಲಾರಂಗದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಸಿ ಎನ್ ಮಹಾಲಿಂಗಯ್ಯ ಅಂತೇಳಿ. ನಾನು 15 ವರ್ಷ ವಯಸ್ಸಿನಿಂದಲೂ ಪಾತ್ರ ಮಾಡ್ಕೊಂಡು ಬಂದಿದ್ದೀನಿ. ಮೊದಲು 5 ವರ್ಷ ಚಂಡಾಸುರನ ಪಾತ್ರ ಮಾಡಿದೆ, ಮತ್ತಿನ್ನು 5 ವರ್ಷ ಶುಂಭಾಸುರನ ಪಾತ್ರ ಮಾಡಿದೆ, 15 ವರ್ಷ ಮಹಿಷಾಸುರನ ಪಾತ್ರ ಮಾಡಿದೆ. ಈಗ 17 ವರ್ಷ ಆಯಿತು ವೃತ್ತಬೀಜಾಸುರನ ಪಾತ್ರ ಮಾಡೋಕ್ಕೆ ಶುರುವಾಗಿ. ನಾವು ಮಾಡ್ತಿರೋದು ನಮ್ಮನ್ನೇನಾರ ನೋಡ್ಕೊಂಡು ಕೆಲವರು ಹುಡುಗರೆಲ್ಲ ಬಂದು ಈ ಕಲೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ಕೇಳ್ತೀನಿ. ಅಂದರೆ ನೀವು ಕಲೆಗೋಸ್ಕರ ಮಾಡ್ತಾ ಇದ್ದೀರಾ? ನಾವು ಹಣಕ್ಕೋಸ್ಕರ ಮಾಡ್ತಾ ಇಲ್ಲ, ನಾವೆಲ್ಲ ಸ್ವಂತ ದುಡ್ಡು ಖರ್ಚು ಹಾಕೊಂಡು ಮಾಡ್ತಾ ಇದ್ದೀವಿ. ನಾವು ಸ್ವಂತ ದುಡ್ಡು ಹಾಕ್ಕೊಂಡು ಪಾತ್ರ ಮಾಡ್ತಾ ಇದ್ದೀವಿ. ಸಿ ಬಿ ಮಲ್ಲಪ್ಪನಾದರೂ ನೆನೆಸ್ಕೊಂಡು ಅವರು ಕಲೆನ ಉಳಿಸಿ ಬೆಳೆಸಿದ್ದಾರೆ ನಮ್ಮ ಚಿಕ್ಕನಾಯಕನಹಳ್ಳಿಯಲ್ಲಿ. ಆದ್ದರಿಂದ ನೀವು ಎಲ್ಲ ಯುವಕರು ಸಹ ಬಂದು ಈ ಕಲೆನ ಉಳಿಸಿ ಬೆಳೆಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ರವಿಕುಮಾರ್ ಪಲ್ಲಕ್ಕಿಂದ ನಾವು ಈ ಸರಿ ಉತ್ಸವನ ಅದೇ ನಮ್ಮ ಅಧ್ಯಕ್ಷರು ಅವರು ರಿಲೇಟಿವ್ ಯಾರೋ ತಿಪ್ಪೂರಿನಲ್ಲಿ ಇದ್ದಾರೆ, ಅದನ್ನ ತಿರುಗುಣಿ ಗಜೋತ್ಸವ ಅಂತ ಹೇಳ್ಬಿಟ್ಟು ಅದು ಟ್ಯಾಕ್ಟ್ರಿಗೆ ಅದನ್ನ ಫೈಬರ್ಗೆ ಆನೆನ ಇಟ್ಬಿಟ್ಟು ಅದಕ್ಕೆ ದೇವ್ರನ್ನ ಬೆಳಕೆರಮ್ಮ, ಈಗ ನಾವು ಭಕ್ತಿಪೂರ್ವವಾಗಿ ನಾವು ಬೆಳಕೆರಮ್ಮ ಮೂಲಕ, ಏಕೆಂದ್ರೆ ಪ್ರತಿ ವರ್ಷನೂ ಹಬ್ಬದ ದಿನ ಕರ್ಕೊಂಡ್ಬಂದು 2 ದಿನ 3 ದಿನ ಇಲ್ಲೇ ಇಟ್ಕೊಂಡು ಅದಕ್ಕೆ ನವಗ್ರಹಗಳನ್ನ ಸ್ಥಾಪನೆ ಮಾಡಿ ಅದನ್ನು ಮುಗಿಸಿ ಇನ್ನು ಮಾರನೇ ಮೇಳ ಆದ ಮಾರನೇ ದಿವಸ ನೈಟು ಒಂದು 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಉತ್ಸವ. ಸ್ವಾಮ ಮತ್ತೆ ಅಮ್ಮನ ಫೋಟೋ ಎಲ್ಲ ಇಟ್ಕೊಂಡು ಟ್ರ್ಯಾಕ್ಟ್ರಲ್ಲಿ ವಾಹನ ಉತ್ಸವ ಅಂತ. ಈ ಸರಿ ಹೋದ್ಸರಿ ಗಜೋತ್ಸವ, ಇದು ಅಂಬಾರಿ ಉತ್ಸವ ಇತ್ತು. ಈ ಸರಿ ಗಜೋತ್ಸವ, ತಿರುಗುಣಿ ಗಜೋತ್ಸವ ಅಂತ ಹೇಳ್ಬಿಟ್ಟು ನಮ್ಮ ಪೂಜಾರಿ, ನಮ್ಮ ಅಧ್ಯಕ್ಷರು ಅವರು ಪರಿಚಯ ಅಂತ ಹೇಳ್ಬಿಟ್ಟು ಅವ್ರು ತಿಪ್ಪೂರಲ್ಲಿ ಅವರು ಪೂಜಾರಿ ದೇವಸ್ಥಾನದವರು ಅವರು ಅದಕ್ಕೋಸ್ಕರ ಒಂದು ಟ್ಯಾಕ್ಟ್ರಿನ ಆನೆನೇ ಫಿಟ್ ಮಾಡ್ಕೊಂಡು ಆ ಟ್ಯಾಕ್ಟ್ರಿಲಿ ಉತ್ಸವ ಮಾಡಬೇಕು ಅಂತ ಇದು ಮಾಡಿದ್ರು. ನಮ್ಮೂರಲ್ಲಿ ಈ ಉತ್ಸವನ ಎಲ್ಲೂ ಮಾಡಿಲ್ಲ, ಅದಕ್ಕೆ ಈ ಸರಿ ಮಾಡಿಸ್ಬೇಕು ಅಂತ ನಮ್ಮ ಅಧ್ಯಕ್ಷರು ಹೇಳಿದಾಗ ನಾವೇ ನೋಡ್ಕೊಂಡು ಮಾತಾಡ್ಕೊಂಡು ಈ ಉತ್ಸವನ ಮಾಡಬೇಕು ಅಂತೇಳಿ ಸಂಘದಲ್ಲೆಲ್ಲ ತೀರ್ಮಾನ ಮಾಡ್ಕೊಂಡು ಈ ಉತ್ಸವನ ನಡೆಸ್ತಾ ಇದ್ವಿ. ಉತ್ಸವ ಯಾವತ್ತಾಗೋದು? ಉತ್ಸವ 31ನೇ ತಾರೀಕು 7 ಗಂಟೆ ಸಂಜೆ ಸೋಮವಾರ ರಾಜಬೀದಿ 4 ಬೀದಿಲು ಮೆರವಣಿಗೆ ಇರುತ್ತೆ. ಇಲ್ಲಿವರೆಗೂ ಕೂಡ ಬಂದಿರೋದಿಲ್ಲ. ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಅಂದರೆ 83ನೇ ವರ್ಷದ ದೇವಿ ಮಹಾತ್ಮೆ ಅಥವಾ ವೃತ್ತಜಾತನ ವಧೆ ಎಂಬ ಬಯಲಾಟವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ವಿ. ಇಲ್ಲಿ ಇನ್ನೊಂದು ವಿಷಯ ಏನು ಪ್ರಸ್ತಾಪ ಮಾಡಬೇಕು ಅಂತ ನಾನು ಇವತ್ತು ಮಾಧ್ಯಮದ ಮುಂದೆ ಕರೆಸಿರೋದೊಂದು ಒಂದೇ ವಿಚಾರ. ಇವತ್ತು ಸರ್ಕಾರವಾಗಲಿ ಭಾರತ ಸರ್ಕಾರವಾಗಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ ಒಂದು ಇಲಾಖೆಯ ಸ್ಥಾಪನೆ ಮಾಡಿದೆ. ಅದಕ್ಕಾಗಿರ್ತಕ್ಕಂಥ ವರ್ಷಕ್ಕೊಂದ್ಸತಿ ಒಂದು ಫಂಡ್ ಅಂತ ತೆಗೆಯುತ್ತೆ. ಆದರೆ ಇದುವರೆಗೂ ನಮ್ಮ ಸಂಘಕ್ಕೆ ಯಾವುದೇ ಸಹ ಒಂದು ಫಂಡ್ ಅಲ್ಲ, ಒಂದು ಯಾವುದೇ ರೀತಿಯ ಒಂದು ಧನ ಸಹಾಯ ನಮ್ಗಿನ್ನೂ ಬಂದಿದೆ. ಯಕ್ಷಗಾನ ಅಕಾಡೆಮಿ ಅಂತ ಮಾಡಿರೋ ಅದನ್ನ ಬಯಲಾಟ ಅಕಾಡೆಮಿ ಅಂತಂದು ಬಾಗಲಕೋಟೆ ಜಿಲ್ಲೆ ಕೊಟ್ಟಿದ್ದಾರೆ. ಅವರು ನಾವು ಪ್ರಸ್ತಾಪನೆಯನ್ನು ಕಳಿಸಿದಾಗ ಅವ್ರಿಗೆ ಫೋನ್ ಮಾಡಿ ನಾವು ಕೇಳಿದಾಗ ಅವ್ರು ಏನು ಹೇಳಿದ್ರು, ನೀವು ಯಕ್ಷಗಾನ ಅಂತ ತೋರಿಸಿದ್ರ ನಿಮಗೆ ಕೊಡೋಕೆ ಬರೋದಿಲ್ಲ, ಬಯಲಾಟ ಅಂತ ಕೊಡಿ, ನಾವು ಅವಾಗ ನಿಮಗೆ ಧನ ಸಹಾಯಕ್ಕೆ ನಾವು ಪ್ರಪೋಸಲ್ ಕಳಿಸ್ತೀವಿ ಅಂತ ಹೇಳಿದ್ರು. ನಾವು ಇದು ನಮ್ಮದು ನಿಜವಾದ ಯಕ್ಷಗಾನ. ಯಾಕೆಂದರೆ ಯಕ್ಷಗಾನ ಅಂದರೆ ತನ್ನದೇ ಆದ ಇತಿಹಾಸ ಇದೆ. ಯಕ್ಷಗಾನ ಅಂತ ಹೇಗೆ ಬಂತು ಅಂತಂದರೆ, ಶಿವನ ಸಾನ್ನಿಧ್ಯದಲ್ಲಿ ಯಕ್ಷರು, ಕಿನ್ನರು, ಕಿಂಪುರುಷರು, ಗರುಡರು, ಗಂಧರ್ವರು ಇದ್ರಲ್ಲ, ಯಕ್ಷರು ಶಿವನನ್ನ ಮತ್ತೆ ಪಾರ್ವತಿಯನ್ನ ರಂಜಿಸ್ತಿದ್ದರಿಂದ ಅದಕ್ಕೆ ಯಕ್ಷಗಾನ ಅಂತ ಒಂದು ಹೆಸರು ಬಂದಿದೆ. ನಾವು ಇದಕ್ಕೆ ಯಕ್ಷಗಾನ ಅಂದ್ಕೊಂಡು ನಾವು ಅದನ್ನ ಇವತ್ತು ಭುಜಕೀರ್ತಿ ಹಾಕೊಂಡು ನಾವು ಅದನ್ನ ನಡೆಸ್ಕೊಂಡ್ ಬರ್ತಾ ಇದ್ವಿ. ಇವ್ರು ಹೇಳ್ತಾ ಇರೋದು ಬಯಲಾಟ ಅಂತ. ಇದು ಬಯಲಾಟ ಅಲ್ಲ, ಇದು ಯಕ್ಷಗಾನ ಅಂತ ಮೂಲ ಹೆಸರು. ಇದಕ್ಕೆ ಸಾಂಸ್ಕೃತಿಕ ಹೆಸರು ಬಂದಿದೆ ಯಕ್ಷಗಾನ ಅಂತ. ಪ್ಲಸ್ ಮೂಡಲ ಪಾಯ ಅಂತ ಏನು ಬಂತು ಅಂತಂದ್ರೆ, ಮೂಡಲ ಅಂದ್ರೆ ಪೂರ್ವ, ಅಂದ್ರೆ ಪೂರ್ವದಲ್ಲಿ ಹುಟ್ಟಿದಂತಹ ಒಂದು ಕಲಾ ಪ್ರಕಾರಕ್ಕೆ ಇದಕ್ಕೆ ಮೂಡಲ ಪಾಯ ಅಂತ ಹೆಸರು ಬಂತು.